ಬಿಟ್ಟುಬಿಟ್ರೆ ಅದು 80 ವರ್ಷಕ್ಕೆ ಮರ ಬರೋದು. ಇದೆಯಾ ಏನು ತೆಗೆದ ಮರ ಇದು ಗುರುಗಳು ನೀವು ಹೇಳಿದ್ದು ಏನು ಮರ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದು ಏನು ಮರ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮರ ಇದು? ಇದು ಟೀ ಕುಡ್ಡು ತೇಗದ ಮರ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದು ರೈತರಿಗೆ ಅದರ ಫಲ ಸಿಗೋದಕ್ಕೆ 40 ರಿಂದ 80 ವರ್ಷ ಬೇಕಾಗುತ್ತೆ. ಬರೀ ಅದನ್ನ ಹಾಗೆ ಬಿಡೋದ್ರಿಂದ ಅಲ್ಲಿವರೆಗೂ ಕಾಯ್ಕೊಂಡಿರೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಇದಕ್ಕೆ ನಾವು ಈ ಮೆಣಸಿನ ಬಳ್ಳಿಯನ್ನ ಕೊಡೋದ್ರಿಂದ ಇದರಲ್ಲಿ 2 ಉತ್ಪತ್ತಿ ಬರುತ್ತೆ. ಯಾಕಂದ್ರೆ 40 ವರ್ಷ ಏನೂ ಇಲ್ಲದೆ ಕಾಯೋದಕ್ಕಾಗಲ್ಲ. ಮೊದಲನೇದು. ಎರಡನೇದು ಕಾಡು ಮೆಣಸಿಗೆ ಹೆಚ್ಚು ಕೃಷಿ ಬೇಕಾಗಲ್ಲ. ಮೂರನೇದು ಈ ಮರವನ್ನ ಕರೆಕ್ಟಾಗಿ ಕಸಿ ಮಾಡಿ ಒಂದೇ ಕಂಬದ ತರ ಬಿಟ್ಟಾಗ್ಲೇನೆ ಅದ್ರ ಗರ್ತು ಹೆಚ್ಚಾಗುತ್ತೆ, ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ರೈತರು ನಾವು ಉಂಡ್ಬಿಟ್ಟು ಅದನ್ನ ಕರೆಕ್ಟಾಗಿ ಕಸಿ ಮಾಡಲಿಲ್ಲ ಅಂತಂದ್ರೆ ಅದು ಮರದ ಗರ್ತು ಬರಲ್ಲ. ಆಮೇಲೆ ಸಂಪೂರ್ಣ ಕಸಿ ಮಾಡಿ ನಾವು ಒಂದು ಪಿಲ್ಲರ್ ತರ ಬಿಟ್ಟರು ಸಹಿತ ಗರ್ತು ಬರಲ್ಲ. ಯಾಕಂದ್ರೆ ಅದಕ್ಕೆ 2 ಕಾಂಬಿನೇಷನ್ ಬೇಕು. ಕೆನೋಪಿ ಅಂದ್ರೆ ಎಲೆಗಳು ಮೇಲೆ ಇರಬೇಕು, ತಲೆ ಮೇಲೆ ಛತ್ರಿ ತರ ಇರಬೇಕು, ಕೆಳಗಡೆ ಕಂಬದ ತರ ಇರಬೇಕು. ಆವಾಗಲೇ ಇದ್ರದ್ದು ಬೇಗನೆ ಅದರ ಇಳುವರಿನೂ ಸಿಗುತ್ತೆ. ಫೋನ್ಗಳ ವ್ಯವಸ್ಥೆ ಇರಲಿಲ್ಲ. ಕಾಗದನೇ ನಮಗೆ ಒಂದು ಕಮ್ಯುನಿಕೇಷನ್ ಮಾಧ್ಯಮ ಆಗಿತ್ತು. ಕಾಗದ ಬರೆದು ತಿಳಿಸಿದ್ರು. ಅವಾಗ 5 ದಿವಸ ನಾನು ಆಫೀಸಲ್ಲೇ ಅಲ್ಲೇ ಇಟ್ಕೊಂಡು ಅಲ್ಲೇ ಊಟ, ಅಲ್ಲೇ ತಿಂಡಿ, ಅಲ್ಲೇ ಮರದ 5 ದಿವಸ ಅವ್ರ ಜೊತೆನೇ ಇದ್ದು. ಅವಾಗ ಮತ್ತೆ ಮಾನಸಿಕವಾಗಿ ಪಕ್ಕೋಕ್ಕವ್ರದ್ದು ಸ್ವಲ್ಪ ಫೌಂಡೇಶನ್ ಆಗ್ತಂಗೆ ಆಗಿತ್ತು, ಇವ್ರದ್ದು ಗೋಡೆ ಕಟ್ಟಿದಂಗೆ ಆಯಿತು. ಆವಾಗ ಅದನ್ನು ಶುರು ಮಾಡ್ತಾರೆ. ಒಂದು ನಾಟಿ ಗೋವಿನಲ್ಲಿ 36 ಎಕರೆಗೆ ನಾವು ಪೋಷಕಾಂಶ ನಿಭಾಯಿಸ್ಬೋದು ಅನ್ನೋದನ್ನ ಭಾಳ ಗಟ್ಟಿತನದಿಂದ ಹೇಳಿದ್ರು ಅವ್ರು ಹೇಳ್ತಾರೆ. ಸಿಕ್ಕಿತ್ತು ಅದು. ಈಗ ಡಿಗರ್ದಂಗೆ ಈ ವೆದರಲ್ಲಿ ಸಾಧ್ಯ ಆಗುತ್ತೆ ನನಗೆ. ಒಂದು ಸತಿ ನೀರು ಕಡಿಮೆ ಆಗೋದು, ಸರಿ ಕಮ್ಮಿ ಜಾಸ್ತಿ ಆಗೋದು, ಮಳೆ ಜಾಸ್ತಿ ಆದಾಗ ಇಂಪ್ರೂವ್ ಆಗಿಬಿಡುತ್ತೆ, ಮತ್ತು ಕಮ್ಮಿ ಆದಾಗ ಕಮ್ಮಿ ಆಗಿಬಿಡುತ್ತೆ. ಅದು ನಿಮ್ಮ ಏನು ತಿಳುವಳಿಕೆ ಇದೆ 100ಕ್ಕೆ 100 ನನಗೆ ಅನುಭವ ಆಗ್ತಾ ಇದೆ. ಅದು ಸತ್ಯ. ಅದು ಸ್ವಲ್ಪ ಕೂಲ್ ಬೇಕು, ಸ್ವಲ್ಪ ತೇವಾಂಶ ಬೇಕು, ತೇವಾಂಶ ಜಾಸ್ತಿ ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಎಲ್ಲಿ ಸ್ಟ್ರೀಮ್ ಹರಿಯುತ್ತೋ ಅದರ ಪಕ್ಕದಲ್ಲಿ ಕಾಡಲ್ಲಿ ಇವರು ಟ್ರೈಬಲ್ ಪೀಪಲ್ಲು ದೇವಸ್ಥಾನ ಮುಂದೆ ಅಲ್ಲೆಲ್ಲ ನಾನು ಹೀಗೆ ಒಂದು ಸ್ವಲ್ಪ ಸಾಧಾರಣ ಆಗುತ್ತೆ. 10 ಮೇಲೆ 20ರೊಳಗೆ ಒಂದು ಬಿಟ್ಟೇ ಇರಲ್ಲ, ಒಂದು 30 ಕೆಜಿ ಬಿಟ್ಟಿರುತ್ತೆ. ಡೌನ್ ಕಾಣುತ್ತೆ. 9 ಹಾಕ್ಬೋದು, 8 ಹಾಕ್ಬೋದು, 8ಕ್ಕೂ ಹಾಕ್ಬೋದು. ತೊಂದರೆ ಇಲ್ಲ. ಈಗ ಅದನ್ನ ಮಾಡ್ತಾರೆ ನೀವು ಬೇರೆ ಬೇರೆ ಯಾವ ವರ್ಷ ಇಲ್ಲಿ ಬಂದಿರೋದು? ಈ ಥರ ಒಂದು ವಾತಾವರಣ ಇದೆ. ಇನ್ನು ಉಳಿದಿದ್ದೆ ನಾಳೆ ಬಂದು ನಾಳೆ ಮಾಡಿದ್ರೆ ತುಂಬ ಶೀತದ ವಾತಾವರಣ ಇದೆ. ಸ್ವಲ್ಪ ಲೇಟ್ ಆಗಿದೆ. ಇವತ್ತಿಂದೆಲ್ಲ ಕ್ಲೋಸ್ ಆಗಬೇಕು. ಸಾಕೀಗ ಈಗ ಎಷ್ಟು ಮಾಡ್ತಾರೆ ಸಾಕೀಗ. ಇವತ್ತಿನ ರೇಟಲ್ಲಿ ಒಂದು 15 ಕೆಜಿ ಇತ್ತು. ಅಂದರೆ ಇದ್ರಿಗೆ ಎಷ್ಟು ದುಡ್ಡು ಬರುತ್ತೆ ಹೇಳಿ? 1,000. ಒಂದು ವರ್ಷಕ್ಕೆ 1,000. ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ? ಯೂರಿಯಾ ಎಷ್ಟು ಹಾಕಿದ್ರಿ ಹೇಳಿ? ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಹೇಳಿ? ಈಗೇನು ಮಾಡ್ತಾ ಇಲ್ಲ ಅವರು. ಯೂರಿಯಾಕ್ಕೆ ಜನ ಸರ್ಕಾರ ಆವಾಜ್ ಆಗ್ತಿದ್ರಲ್ಲ, ನನಗೊಂದು ಕಾರ್ಯಕ್ರಮ ಕರೆದಿದ್ರು. ಹೇಳಿದೆ ರೈತರಿಗೆ, ನೋಡಿ ಯೂರಿಯಾ ಅವೇನು ಮಾಡೋದು ಹೋಗ್ಬಿಟ್ಟು ಈ ತೆಂಗಿನ ಮರದಲ್ಲಿ ಪೀಚುಗಳಲ್ಲಿ ಅದು ಅವ್ರು ಇದು ಹಾಕಿರಲಿಲ್ಲ ಅನ್ಸುತ್ತೆ. ಇದು ಫುಡ್ಡು ಅಲ್ಲ ಇದೆ. ಅದು ಇನ್ನೂ ಸ್ವಲ್ಪ ಭಾಗ ಇನ್ನೂ ಸ್ವಲ್ಪ ಇದ್ದೇ ಇದೆ. ಯಾಕೆಂದರೆ ಇಷ್ಟೊಂದು ವ್ಯಾಪ್ತಿಯೊಳಗೆ ಎಲ್ಲೂ ಆಹಾರ ಇಲ್ಲದೆ ಇದ್ದಾಗ ಅದು ಎಲ್ಲ ಕಡೆ ಇದ್ದಿದ್ದು ಇದೊಂದೇ ಕಡೆ ಗಮನಿಸಿತ್ತು. ಹೌದು, ಇಲ್ಲಿ ಒಳ್ಳೆ ಸ್ಟಾರ್ ಹೋಟ್ಲ್ ಇದೆ, ಇಲ್ಲಿ ಹೋಗೋಣ ಬಂದು ಸ್ನೇಹಿತರೆ ಅಂತ. ಮತ್ತೆ ಸುತ್ತಮುತ್ತ ಯಾರೂ ಇಲ್ಲಲ್ಲ, ಇಲ್ಲಿ ಒಳ್ಳೆ ಸ್ಟಾರ್ ಹೋಟ್ಲ್ ಇದೆ, ಫ್ರೀ ಸರ್ವಿಸ್ ಇದೆ. ಎಲ್ಲ ಸ್ನೇಹಿತರು ಕರ್ಕೊಂಡು ಇಲ್ಲಿಗೆ ಬರ್ಬೋದು. ನಷ್ಟ ದಪ್ಪವಾಗಿ ಆಗುತ್ತೆ. ಅದಕ್ಕೆ ಮತ್ತೆ ತುಂಬ ಹೆಚ್ಚು ಪ್ರಮಾಣ ಆದಾಗ ಅದ್ರ ಕಂಟ್ರೋಲಿಗೆ 3 ಬೆಸುಗಳು ಕಾಯಲ್ಲಿದೆ. ಅದು ಯಾವಾಗಲೂ ಸರ್ವಿಸ್ ಸೇಫ್ ಆಗೋದು ಆಗ್ಬೋದು, ಸಿಗೋದು ಸಿಗ್ಬೋದು. 4 ಒಂದು ಇಲ್ಲ. ನಾನು ಅದನ್ನೇ ನೀವು ಹೇಳಿ
25 ವರ್ಷದ್ದು ಆಲ್ ಮೈಕ್ರೋಬ್ಸ್ ಆರ್ ದೇರ್ ಇನ್ಸೈಡ್. ನಾನು ಇದು ಕಟ್ಟಬೇಕಾದ್ರೂ ಆಲೋಚನೆ ಮಾಡೇ ಕಟ್ಟಿದೆ. ಹೇಳಿ ಅದೇನಂತ ಏನೇನು ಮೊದಲು ಮಾಡಿದ್ರಿ ಇದರಲ್ಲಿ ಅದೇ ಕಾಮನ್ ಆಗಿ ನಮ್ಮ ಇದು ಸುಲಭವಾಗಿ ಮೊದಲು ಇದೆಲ್ಲ ತರ್ತಿದ್ದೆ, ಹೊರಗಡೆ ಸತ್ತೆಲ್ಲ ತರ್ತಿದ್ದೆ, ಈ ರಸ್ತೆನ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೆ. ಅಲ್ಲ ಎಲೆಗಳು ಈ ಸೊಪ್ಪು ಬೆಳೆದಿರೋದಲ್ಲ, ಕಾಂಗ್ರೆಸ್ ಗಿಡ ಅಂತ ಬಹಳ ಫೋರ್ಸ್ ಬೆಳಿತಿತ್ತು ಅವಾಗ. ಕಾಂಗಾಗಿ ಬೆಳೆಯೋದು ಅದನ್ನು ನಾನು ಕುಯ್ಕೊಂಬರ್ತಿದ್ದೆ ಇಲ್ಲಿಗೆ. ಜನ ಎಲ್ಲ ಅದು ಮುಟ್ಟಿನ ಅಲರ್ಜಿ ಅನ್ನೋರು, ಆಮೇಲೆ ಭೂಮಿಗೆ ಬರಬಾರ್ದು ಅನ್ನೋರು. ಅಯ್ಯೋ ಇವನು ಹುಚ್ಚು ನೋಡಪ್ಪ, ಕಾಂಗ್ರೆಸ್ ಗಿಡ ಹೊತ್ಕೊಂಡು ಹೋಗ್ತಿದ್ದಾನೆ, ರಸ್ತೆದ ನಾವು ಹೊಲದ ರಸ್ತೆಗೆ ಹಾಕ್ತಿದ್ದೀವಿ, ಬೆಂಕಿಗೆ ಹಾಕ್ತಿದ್ವಿ, ತಗೊಂಡೋಗಿ ಇವನು ಟ್ಯಾಂಕಿಗೆ ಹಾಕಿದ್ದಾನೆ. ಅದೊಂದು ಕಾಮಿಡಿ ಮಾಡೋರು ಎಲ್ಲ ನಗ್ತಾ, ಬರೀ ನಗ್ಗಿದ್ದೇ ಜಾಸ್ತಿ. ಇದು ಆಳ ಒಟ್ಟು 6 ಅಡಿ ಇದೆ, ಕಂಟಿಂದ 6 ಅಡಿ ಇದೆ, ಇನ್ಸೈಡ್ 6 ಅಡಿ ಇದೆ. ಏನೇನು ಹಾಕಿದ್ದೀರಿ ಅದರಲ್ಲಿ? ಒಂದು ಗಿಡ ಕಳೆ ಎಲ್ಲದೂ ಹಾಕ್ತಿದ್ವಿ. ಕಳೆ ಆಮೇಲೆ ಈ ಸಗಣಿ ಗಂಗನೇ ಮೇಜರಿಂಗ್ ಮಾಡ್ಕೊಂಡಿದ್ವಿ, ನಮಗೆ ಸ್ವಲ್ಪ ಸರಳ ಆಗುತ್ತೆ. ಎಷ್ಟು ದಿನಕ್ಕೆ ಹಾಕ್ಬೇಕು ಅವೆಲ್ಲ? ಅದೊಂದು ಪ್ರತಿನಿತ್ಯ ಏನು ಬರುತ್ತೋ ಅದಷ್ಟು ತುಂಬ್ತಾ ಇರೋದೆ. ಎಷ್ಟು ಹಸುಗಳಿದೆ? ಹಸುಗಳು 3 ಇದೆ. ಗಂಜಲ ಗೊಬ್ಬರ ಹಾಕ್ತಾ ಇರ್ತಿರ್ತೀವಿ, ಕಳೆ ಹಾಕಲ್ಲ ಈಗ ಕಳೆ ಅಂದರೆ ನಮಗೆ ಸಮಯ ಸಾಕಾಗಲ್ಲ ಈಗ. ಅದಕ್ಕೇನು ಮನೇಲಿ ಜೀವಾಮೃತ ನಿಮ್ಗೆ ಇದೇ ಜೀವಾಮೃತ. ಆ ಜೀವಾಮೃತ ಕಾನ್ಸೆಪ್ಟನ್ನು ಇದರಲ್ಲಿ ಶುರು ಮಾಡಿ ಅಂದ್ರೆ ಬೆಲ್ಲ ಎಲ್ಲ ಹಾಕ್ತಾರಲ್ಲ, ಆ ಥರ ಏನಿಲ್ಲ. ಅದೆಲ್ಲ ಮಾಡ್ತಿದ್ದೆ ಮೊದಲು. ಈಗ ಬೇಕಾಗಿಲ್ಲ ಅವರು. ಭೂಮಿ 16 ವರ್ಷ ಸ್ವಲ್ಪ ತಾಕತ್ತಿಗೆ ಬಂದಮೇಲೆ ನಮ್ಮ ಇವರ ಒಂದು ನಾಟಿ ಗೋವಿನಲ್ಲಿ 36 ಎಕರೆಗೆ ನಾವು ಪೋಷಕಾಂಶ ನಿಭಾಯಿಸ್ಬೋದು ಅನ್ನೋದನ್ನ ಭಾಳ ಗಟ್ಟಿತನದಿಂದ ಹೇಳ್ತಾರೆ. ಅವ್ರು ಹೇಳ್ಬೇಕಾದ್ರೆ ನಮಗೆ ಕಾಡನ್ನು ವಿಚಾರ ಎತ್ಕೊಂಡು ಕಾಡನ್ನು ಕೈ ತೋರಿಸಿ ಹೇಳೋದು. ನೀವೆಲ್ಲೇ ಹೋಗಿ ಕಾಡಿಗೆ ಯಾರೇನು ಬೀಜ ಹಾಕಿದ್ದೀರಾ, ನೀರು ಹಾಕಿದ್ದೀರಾ, ಉಳುಮೆ ಮಾಡಿದ್ದೀರಾ, ವಿಷ ಹೊಡೆದಿದ್ದೀರಾ, ಕಳೆನಾಶಕ ಹೊಡೆದಿದ್ದೀರಾ, ಏನು ಮಾಡಿದ್ದೀರಿ? ಅದು ಬೆಳೆದಿಲ್ವಾ? ನಿಮ್ಮ ಭೂಮಿಲಿ ಯಾಕೆ ಮರ ಬೆಳೆಯಲ್ಲ? ಒಂದೇ ಕಂಬದ ತರ ಬಿಟ್ಟಾಗ್ಲೇನೆ ಅದ್ರ ಗರ್ತು ಹೆಚ್ಚಾಗುತ್ತೆ, ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ರೈತರು ನಾವು ಊನ್ಬಿಟ್ಟು ಅದನ್ನ ಕರೆಕ್ಟಾಗಿ ಕಸಿ ಮಾಡಲಿಲ್ಲ ಅಂತಂದ್ರೆ ಅದು ಮರದ ಗರ್ತು ಬರಲ್ಲ. ಆಮೇಲೆ ಸಂಪೂರ್ಣ ಕಸಿ ಮಾಡಿ ನಾವು ಸಿಂಪ್ಲಿ ಒಂದು ಪಿಲ್ಲರ್ ತರ ಬಿಟ್ಟರು ಸಹಿತ ಗರ್ತು ಬರಲ್ಲ. ಯಾಕಂದ್ರೆ ಅದಕ್ಕೆ ಎರಡೂ ಕಾಂಬಿನೇಷನ್ ಬೇಕು. ಕೆನೋಪಿ ಅಂದ್ರೆ ಎಲೆಗಳು ಮೇಲೆ ಇರಬೇಕು, ತಲೆ ಮೇಲೆ ಛತ್ರಿ ತರ ಇರಬೇಕು, ಕೆಳಗಡೆ ಕಂಬದ ತರ ಇರಬೇಕು. ಆವಾಗಲೇ ಇದ್ರದ್ದು ಬೇಗನೆ ಇಳುವರಿನೂ ಸಿಗುತ್ತೆ ಮತ್ತು ಉಪಯೋಗ ಆಗುತ್ತೆ. ಎಲ್ಲದೂ ಇಲ್ಲಿದ್ದೇನೆ. ಈ ಒಟ್ಟಿಗೆ ಇದರಲ್ಲಿ ಒಂದು 800 ಅಡಿಕೆ ಮರ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಎಕರೆಗೆ 600 ಹಾಕ್ತಾರೆ, ಆದರೆ ಪ್ಲಸ್ ಈ 1 ಎಕರೆ 200-800 ಮಾಡಿದ್ದೀವಿ. ಈ 800 ಮರಗಳು ಮತ್ತು ಈ ನಿಮ್ಮ ಕಾಡು ಕೃಷಿಯಿಂದ ಎಷ್ಟು ಇಳುವರಿ ಬರ್ತಾ ಇದೆ ನಮಗೆ? ಒಟ್ಟು ಅಡಿಕೆನಲ್ಲಿ ಈಗ ಎಷ್ಟು ಕ್ವಿಂಟಲ್ ಬೆಲೆಗಿಂತ ಇಲ್ಲಿ ಆ ಏಜಿನ ಮರಗಳಿಗೆ, ಹಂಗಾಗಿ ಇಲ್ಲಿ ಅಡಿಕೆ ಮರಗಳ ಆದಾಯ ಕಡಿಮೆ ಇದ್ರೂ ನನಗೆ ಅರ್ಧ ಎಕರೆ ಬೇರೆ ಅಡಿಕೆ ಇದೆ. ಅಡಿಕೆನ ಒಟ್ಟಿಗೆ ನನಗೆ ಈಗ ಪ್ರತಿ ವರ್ಷ 6 ಲಕ್ಷ ಆದಾಯ ಇದೆ. ಅಲ್ಲ, ಎಷ್ಟು ಕ್ವಿಂಟಲ್ ಬರ್ತದೆ ಅದು ಬೇಕು? 60ರಿಂದ 85 ಕ್ವಿಂಟಲ್. 70 ಕ್ವಿಂಟಲ್ ಇಟ್ಕೊಳ್ಳಿ. 60ರಿಂದ 80 ಕ್ವಿಂಟಲ್. ಎಷ್ಟು ಕ್ವಿಂಟಲ್, ಎಷ್ಟು ಎಕರೆಯಲ್ಲಿ? 2 ಎಕರೆ. ಯಾಕೆ ಹೇಳ್ತಾ ಇದ್ದೀವಿ? ಈಗ ಮಲೆನಾಡಲ್ಲಿ 3 ಪ್ರದೇಶ ಇದೆ. ನಾವು ಅಲ್ಲಿ 3 ವರ್ಷ ಕಟ್ಟಿದ್ದೀವಿ. ಕೊಪ್ಪ ಸುತ್ತಮುತ್ತ ನಮ್ಮ ಶೃಂಗೇರಿ ಕಡೆ ಸ್ವಲ್ಪ ಮಳೆ ಜಾಸ್ತಿ, ಸ್ವಲ್ಪ ಕಮ್ಮಿ. ಹಾಗೆ ಆ್ಯಕ್ಚುಲಿ ನಮ್ಮ ತಳಿಯಲ್ಲಿ ಅಡಿಕೆ ಬೆಳೆಯೋದು 12ರಿಂದ 14 ಅವ್ರಿಗೆ ಇದೆ. ಇಲ್ಲ ಅಂದ್ರೆ ಆವರೇಜ್ 9ರಿಂದ 10 ಕ್ವಿಂಟಾಲ್. ಈ ನಮ್ಮ ಬಯಲುಸೀಮೆಯಲ್ಲಿ ಬಿಸಿಲು ಹೆಚ್ಚಾದಷ್ಟು ಇದು 6ರಿಂದ 8 ಕ್ವಿಂಟಾಲ್ ಮೇಲೆ ಯಾರಿಗೂ ಬರಲ್ಲ. ಎಷ್ಟೇ ಕೃಷಿ ಮಾಡಿದ್ರೆ ಬಿಸಿಲು ಜಾಸ್ತಿ, ಕರೆಕ್ಟಾ? ಸೊ 8 ಕ್ವಿಂಟಾಲ್ 50,000 ಅಂದ್ರೆ 4 ಲಕ್ಷ ರೂಪಾಯಿ. ನೀವು ಈಗ ಇಲ್ಲಿ 70 ಕ್ವಿಂಟಾಲ್ ಕೊಯ್ತಾ ಇದ್ದೀವಿ ಅಂದರೆ ಕನಿಷ್ಠ ನಿಮಗೆ ಒಂದು 30ರಿಂದ 35 ಲಕ್ಷ ಆದಾಯ. ಅಲ್ಲ, 70 ಕ್ವಿಂಟಲ್ ಹಸಿ ಅಡಿಕೆ ಅದಲ್ಲ ನಾನು ಕೇಳಿದ್ದು. ಒಣ ಅಡಿಕೆ ನಾವು ಮಾಡ್ದಿರಂದ ಅಂದ ಪ್ರೋಸೆಸ್ ಮಾಡಿದ್ರಿಂದ ವ್ಯಾಲ್ಯೂ ಆಡೆಡ್ 50% ಮಾಡ್ಬೋದು ನೀವೇ. ರೈತರಿಗೆ 2 ಎಕರೆಯಲ್ಲಿ ಸುರಿಯೋದು ಮಾಡೋದು ಅದು ಇವಾಗಿಲ್ಲ, ಅವ್ರು ಮಾರಾಟ ಕೊಟ್ಬಿಡ್ತಾರೆ ಹಂಗೇನೆ. ಯಾಕಂದ್ರೆ ಅವರು ಮತ್ತೆ ಹೌದು. ಈ ಸದ್ಯಕ್ಕೆ ಅವರೊಬ್ಬರು ಬಂದರು. ಅವರು ವಿಶೇಷ ಕೃಷಿನಲ್ಲಿ ತುಂಬ ಅಚ್ಚುಮೆಚ್ಚಾಗಿ ಪ್ರಕೃತಿಗೆ ಹತ್ತಿರವಾಗಿ, ರೈತರಿಗೆ ಹತ್ತಿರವಾಗಿ ವಿಚಾರನ ಹುಡುಕಿ ಮಾತಾಡೋರು. ಸ್ವಲ್ಪ ಮಂದಟ್ಟಾಯಿತು. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರಿನಲ್ಲಿ ಸಾವಿರ ಗ್ರಾಮ ಬ್ಯಾಂಕ್ ಮ್ಯಾನೇಜರ್ ಆಯಿತು. ಅಂದರೆ ನಮ್ಮ ಕ್ಲಾಸ್ಮೇಟ್ ಅವರು ನೀನು ಕೃಷಿಲೇ ಉಳ್ಕೊಂಬಿಟ್ಟು ನೀನು ಕೃಷಿ ಈ ಥರ ಮಾಡ್ಬೋದು, ಸರಳವಾಗಿದೆ ವ್ಯವಸ್ಥೆ, ಒಂದು ಪುಸ್ತಕ ಇದೆ ಜಪಾನ್ ವಿಜ್ಞಾನ ಇದು ಅಂತ ಹೇಳಿ ನನಗೆ ಅದನ್ನು ತಂದುಕೊಟ್ರು.
ಕುಕ್ಕುಕ್ಕ ಒಂದೂರಿನ ಕ್ರಾಂತಿ ಅಂದ್ಬಿಟ್ಟು ಒಂದು ಬುಕ್ಕಿತ್ತು. ಅವರು ನನಗೆ ತಲುಪಿಸಿದ್ರು. ಅವರು ಬ್ರಾಹ್ಮಣಕಿಲ್ಲೆ ಪಕ್ಕ ಊರಿನವರು, ನಮ್ಮ ಕುಲ್ಗುಂಡಿ ಗ್ರಾಮದವರು. ಆಮೇಲೆ ಆ ಪುಸ್ತಕ ಓದುವಾಗ ನಮ್ಗೆ ಅನ್ನಿಸ್ತಾವಾಗ, ಹೌದು ಅವ್ರು ಏನೂ ಬೇಡ ಅಂತಾರೆ, ನಾವೆಲ್ಲ ಮಾಡ್ತಿದ್ದೀವಿ, ಉಪಯೋಗ ಆಗ್ತಾಯಿಲ್ಲ. ನಾನಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಅದು ಸುಲಭ ಆಗಲಿಲ್ಲ, ಕಷ್ಟ ಆಯಿತು. ಹಾಳು ಬಿಟ್ಟು ನೋಡಿ ಎಲ್ಲ ಹಳೆ ಆಗೋಕ್ಕೆ ಶುರುವಾಯಿತು. ಸುಲಭ ಏನಾಗಲಿಲ್ಲ. ಆಮೇಲೆ ನಮ್ಮ ಕಾಡನ್ನು ವಿಚಾರ ಎತ್ಕೊಂಡು ಕಾಡಿನ ಕೈ ತೋರಿಸಿ ಹೇಳೋರು, ನೀವೆಲ್ಲೇ ಹೋಗಿ ಕಾಡಿಗೆ ಯಾರೇನು ಬೀಜ ಹಾಕಿದ್ದೀರಾ, ನೀರು ಹಾಕಿದ್ದೀರಾ, ಉಳುಮೆ ಮಾಡಿದ್ದೀರಾ, ವಿಷ ಹೊಡೆದಿದ್ದೀರಾ, ಕಳೆನಾಶಕ ಹೊಡೆದಿದ್ದೀರಾ, ಏನು ಮಾಡಿದ್ದೀರಿ, ಅದು ಬೆಳೆದಿಲ್ವಾ, ನಿಮ್ಮ ಭೂಮಿಲಿ ಯಾಕೆ ಮರ ಬೆಳೆಯಲ್ಲ? ನಾವು ಮಾನಸಿಕವಾಗಿ ಎಲ್ಲೋ ನಾವು ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ. ಭಾಳ ಒತ್ತು ಕೊಟ್ಟು ಪ್ರೀತಿಯಿಂದ ಅತ್ಯಂತ ಗಟ್ಟಿಯಾಗಿ ಹೇಳಿದ್ರು. ಆವಾಗ ಸ್ವಲ್ಪ ನಾನು ಮರದ ಕೃಷಿಗೆ ಅವಲಂಬನೆ ಆದೆ. ಅಲ್ಲಿಂದ ಈಚೆಗೆ ಒಂದು 16 ವರ್ಷ ಕಷ್ಟ. ಯಾವುದೇ ಒಂದು ಗಟ್ಟಿಯಾಗಿ ಕಟ್ಟಬೇಕು ಅಂದರೆ ಸಮಯ ಬೇಕಾಗುತ್ತೆ. 16 ವರ್ಷ ತುಂಬ ಶ್ರಮಪಟ್ಟೆ. ನನ್ನ ನೋಡಿದವರೆಲ್ಲ ಇವರು ವಿದ್ಯೆ ಕಲಿತವರು ಓದಿ ಕೆಟ್ಟಾಕಿ ಹೊಚ್ಪಟ್ಟ ಅಂತ ಹಳೇದೊಂದು ಗಾದಿ ಹೇಳೋರು. ಇವರೆಲ್ಲ ಮಾಡಕ್ಕೆ ಬಂದು ಹಿಂಗೆ ಆಗೋದು ಅಂತ ಎಲ್ಲ ಹಾಕೊಳ್ಳೋರು. ಆದರೂ ನನಗೆ ಜ್ಞಾನ ಪ್ರಪಂಚನ ನಾನು ಸ್ವಲ್ಪ ಮನವರಿಕೆ ಮಾಡ್ತೀನಿ. ವಿಜ್ಞಾನನ, ವಿಜ್ಞಾನಿಗಳ ಮಾತನ್ನು, ವಿಜ್ಞಾನಿಗಳು ಬರೆದಂಥ ರೈತ ವಿಜ್ಞಾನಿಗಳು ಬರೆದಂಥ ಪುಸ್ತಕಗಳನ್ನ ತುಂಬ ನಾನು ಮನವರಿಕೆ ಮಾಡ್ಕೊಂಡಾಗಿತ್ತು. ಗಟ್ಟಿಯಾಗಿ ಮಾಡ್ತಾ ಬಂದೆ. 16 ವರ್ಷ ಆದಮೇಲೆ ವ್ಯವಸ್ಥೆಯಲ್ಲಿ ನಾವು ಹೆಂಗಿರಬೇಕು, ನಾವು ಹೆಂಗೆ ಜೀವನ ಮಾಡಬೇಕು ಎಲ್ಲ ಅರ್ಥವಾಯ್ತು. ಎಲ್ಲ ಸಿಗೋಕ್ಕೂ ಶುರುವಾಯಿತು. ಆಮೇಲೆ ಇದು ಸರಿ ಅಂತ ಆಯಿತು. ಆಮೇಲೆ ಆಕಾಶವಾಣಿಯವ್ರು ಬಂದು, ಕೃಷಿ ಇಲಾಖೆಯವ್ರು ಬಂದು, ಎಲ್ಲ ಕಡೆಯಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ನಮ್ಮ ಗೌಡ್ರದ್ದು ಹೆಸರು ಕೇಳಿದ್ದು ಇವ್ರನ್ನ ನೋಡಿರಲಿಲ್ಲ. ಇವ್ರು ತಮ್ಮವರು ಪರಿಚಯ ಇತ್ತು ಚೆನ್ನಾಗಿ. ಇಲ್ಲಿ ಲೋಕಲಲ್ಲಿದ್ದಾಗ ಇಲ್ಲಿ ಇವ್ರ ತಾಯಿ ಏನೋ ಇದು ಆರಾಧನೆಗೆ ಬಂದಾಗ ಊರಲ್ಲೇ ಉಳ್ಕೊಂಡಿದ್ದಂತೆ. ಅಲ್ಲಿ ಯಾರ್ಯಾರನ್ನ ಕೇಳಿದ್ದಾರೆ, ಇಲ್ಲಿ ಯಾರ್ಯಾರು ಮರ ಗಿರ ಹಾಕೊಂಡು ಕೃಷಿ ಮಾಡೋದು ನೋಡಬೇಕು. ಆಗ ಅವರು ಯಾರೋ ಇಲ್ಲಿ ಕರ್ಕೊಂಡು ಇಲ್ಲಿಂದನೇ ಶುರು ಮಾಡಿ ಅಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲಿಂದನೇ ಶುರು ಅವ್ರಿಗೇನು ಖುಷಿ ಆಗ್ಬಿಟ್ಟಿದೆ, ತೋಟ ನೋಡ್ತಾ ಓ ನನ್ನಂತರ ಇಲ್ಲಿ ಒಬ್ರು ಇದ್ದಾರಲ್ಲ ಅಂತ. ನನಗೆ ಆಶ್ಚರ್ಯ, ಯಾಕೆ ಅಷ್ಟರಿಂದ ಅವರು ವಿಜ್ಞಾನಿಗಳು ಅಮೆರಿಕದಲ್ಲಿದ್ದವರು ಅಂತೆಲ್ಲ ಕೇಳಿದ್ದೀನಿ. ಅಷ್ಟೊಂದು ಕೈ ಮುಗಿತಾರಲ್ಲ, ಅಂಥ ಸಾಧನೆ ಏನಾಗಿದೆ ಇಲ್ಲಿ ಅಂತ. ಆಮೇಲೆ ನೀವು ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ದೀನಿ ಸರ್ ಅನ್ನೋಕ್ಕೆ. ಸಾರ್ ಅನ್ಬೇಕು ಹಳೆ ಆಗೋಕ್ಕೆ ಶುರು ಆಯಿತು. ಸ್ವಲ್ಪ ಏನಾಗಲಿಲ್ಲ. ಆಮೇಲೆ ನಮ್ಮ ಇವರು ಸುಭಾಷ್ ಪಾಳೇಕರ್ ಒಂದು ಸೆಮಿನಾರ್ ಸಿಕ್ತು ನನಗೆ ಹಾಸನ ಆಕಾಶವಾಣಿಯಿಂದ. ನಮಗೆ ಪ್ರಚಾರ ಕೊಟ್ಟರು. ಆಮೇಲೆ ಪುಣ್ಯಭೂಮಿ ಸಂಸ್ಥೆ ವಿಜಯನಗರ ಗ್ರೂಪಲ್ಲಿ, ಆ ಗ್ರೂಪಲ್ಲಿ ನಾನು ಮೆಂಬರ್ ಆಗಿದ್ದೆ. ಆಮೇಲೆ ಅವರಿಂದ ಒಂದು ಲೆಟ್ರ್ ಬಂತು. ಅವಾಗ ಫೋನ್ ವ್ಯವಸ್ಥೆ ಇರಲಿಲ್ಲ. ದಯವಿಟ್ಟು ಅವ್ರ ಜೊತೆನೇ ಇತ್ತು. ಅವಾಗ ಮತ್ತೆ ಮಾನಸಿಕವಾಗಿ ಒಕ್ಕೊಕ್ಕವ್ರದ್ದು ಸ್ವಲ್ಪ ಫೌಂಡೇಶನ್ ಹಾಕ್ತಂಗಾಗಿತ್ತು. ಊರಿಗೆ ಗೋಡೆ ಕಟ್ಟಿ ಬಂದ ಆವಾಗ ಅದನ್ನು ಶುರು ಮಾಡ್ತೀವಿ. ಒಂದು ನಾಟಿ ಗೋಡಿನಲ್ಲಿ 36 ಎಕರೆಗೆ ನಾವು ಪೋಷಕಾಂಶ ನಿಭಾಯಿಸ್ಬೋದು ಅನ್ನೋದನ್ನ ಭಾಳ ಗಟ್ಟಿತನದಿಂದ ಹೇಳ್ತೀವಿ. ಅವ್ರು ಹೇಳ್ಬೇಕಾದ್ರೆ ನಮಗೆ ಈ ಕಾಡನ್ನು ವಿಚಾರ ಎತ್ಕೊಂಡು ಕಾಡಿನ ಕೈ ತೋರಿಸಿಲ್ಲ. ನೀವೆಲ್ಲೇ ಹೋಗಿ ಕಾಡಿಗೆ ಯಾರೇನು ಬೀಜ ಹಾಕಿದ್ರ, ನೀರು ಹಾಕಿದ್ರ, ಉಳುಮೆ ಮಾಡಿ ಅಲ್ಲೊಂದು ಹಾಕಿದ್ರು ಕಮ್ಮಿ ಆಗೋದು. ಇವಾಗ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್, ಅದೇ ಫ್ಲೇವರ್ ಆ್ಯಕ್ಚುಲಿ. ಸ್ವಲ್ಪ ವಿಚಾರನ ಹುಡುಕಾಡಕ್ಕೆ ನನಗೆ ಹಾಸನ ಆಕಾಶವಾಣಿ ಕೃಷಿ ರಂಗನ ಕೆಳಗಂತೂ ಭಾಳ ಹತ್ತಿತ್ತು. ಅಲ್ಲಿ ವಿಜಯ ಅಂಗಡಿ ಅಂತವರೊಬ್ಬರು ಬಂದರು. ಅವರು ವಿಶೇಷ ಕೃಷಿ